ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹಣ ಬಂದ 13ನೇ ಪಾಯಿಂಟ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸುಜಾತ ಭಟ್ ಅವರ ವಕೀಲರು ಮಂಜುನಾಥನ್ ಅವರು ಹೇಳ್ತಾ ಇದ್ದಾರೆ. ಈ ಅನಾಮಿಕನ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ, ಅನಾಮಿಕರು ಹೇಳ್ತಾ ಇದ್ದಾರೆ. ಈಗ ಏನ್ ಬರ್ಬಣ ಟ್ರಯಾಂಗಲ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನಂದ್ರಲ್ಲ, ಅವನು ಕಂಪನಿಯವರು ಹೇಳ್ತಾ ಇದ್ದಾರೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಈ 2018-19ರಲ್ಲಿ ನೆರೆ ಬಂದಾಗ ಆ ಭಾಗಕ್ಕೆ ಒಂದಿಷ್ಟು ಮಣ್ಣನ್ನ ಹಾಕಿ ಆ ಜಾಗವನ್ನ ಕ್ರಿಯೇಟ್ ಮಾಡಿರುವಂತದ್ದು ನದಿ ಪಾತ್ರವಾಗಿದ್ದಂತ ಜಾಗ. ನದಿಯಲ್ಲಿ ಯಾವತ್ತೂ ಶವವನ್ನ ಹೂಳುವಂತ ಸಾಧ್ಯತೆಗಳಿಲ್ಲ. 2018 ನಂತರ ಆ ಜಾಗ, ಆ ಸ್ಪೇಸ್ ಕ್ರಿಯೇಟ್ ಆಗಿದೆ. ಅದರ ಫೋಟೋ ಇದೆ ನನ್ನ ಹತ್ರ ಹಿಂದಿರುವಂತದ್ದು. ನಾನ್ ಸುಮ್ ಕೂರೋ ಮಗ ಅಲ್ಲ. ಈಗ ಅಲ್ಲಿ ಏನ್ ಪಾಯಿಂಟ್ ಮಾಡಿದಾನೆ, ಆ ಪಾಯಿಂಟ್ ಮಾಡಿದಂತ ಭಾಗದಲ್ಲಿ ಹುಲ್ಲುಗಳು ಕಾಣಿಸ್ತಾ ಇಲ್ಲ. ಅದರ ಪಕ್ಕದಲ್ಲಿ, ಅದರ ಬೇರೆ ಬೇರೆ ಇಕ್ಕೆಲೆಗಳಲ್ಲಿ ಹುಲ್ಲುಗಳು ಬೆಳೆದಿವೆ. ನನಗೆ ಬಲವಾದ ಒಂದು ಅನುಮಾನ ಇದೆ, ನನಗಷ್ಟೇ ಅಲ್ಲ, ಅಲ್ಲಿ ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ, ಇವರೆಲ್ಲಾದ್ರೂ ಇದ್ರಲ್ಲಿ ಏನಾದ್ರೂ ಒಂದು ಹೂತ್ ಹಾಕಿರ್ಬೋದು ಎನ್ನುವಂತ ಒಂದು ಅನುಮಾನ ಇದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಿಂದಿನಿಂದ ಹೇಳ್ಕೊಂಡು ಬಂದಿರುವಂತ ಕಥೆಗಳು ನೋಡುವಾಗ ನೋಡಿ ಮೇಡಮ್, ಆ ಜಾಗ ಈ ಮನುಷ್ಯ ಕೆಲಸ ಮಾಡ್ತಾ ಇರುವಂತ ಕಾಲಘಟ್ಟದಲ್ಲಿ ಇರಲೇ ಇಲ್ಲ. ಅಲ್ಲಿ ನದಿ ಪಾತ್ರ ಇತ್ತು. ಅಲ್ಲಿ ಆ ನಂತರ ಮಣ್ಣನ್ನ ಹಾಕಿ ಆ ಜಾಗವನ್ನು ಕ್ರಿಯೇಟ್ ಮಾಡಿರುವಂತದ್ದು. ಈಗ ಇವ್ರು ಪಾಯಿಂಟ್ ಮಾಡಿರುವಂತ ಒಂದು ನಡುವಿನ ಭಾಗ, ನಾಳೆ ಬೆಳಿಗ್ಗೆ ಏನು ಅಲ್ಲಿ ಅಗಿಯೋದ್ಕಿಂತ ಮೊದಲೇ ನಿಮ್ ಕ್ಯಾಮರಾಮನ್ ಅನ್ನು ಕಳಿಸ್ಕೊಟ್ಟು ಅಲ್ಲಿ ಒಂಚೂರು ವೆರಿಫಿಕೇಶನ್ ಮಾಡಿಸಿ ನೋಡೋಣ. ಅಲ್ಲಿ ಆ ಹುಲ್ಲುಗಳನ್ನ ತೆಗೆಯಲ್ಪಟ್ಟಿದೆ ಅಂತ ಹೇಳಿದ್ರೆ ಇವರು ಆ ಜಾಗದಲ್ಲಿ ಏನನ್ನೂ ಹುಗಿದಿರ್ಬೋದು ಅನ್ನುವ ಸಾಧ್ಯತೆಯು, ಆ ತರದ ಅನುಮಾನ ಕೂಡ ನನ್ನನ್ನು ಕಾಡ್ತಾ ಇದೆ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ ಮಗನೇ, ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.